ಪ್ರಶ್ನವರಪ್ಪ ಯಾವ ಚಾನಲ್ ಬಾಯಿ ಕಡೆ ಹೇಳ್ತೀನಿ. ಹೇಳಿ ಬ್ರದರ್, ಯಾವ ಸೀಮೆ ಯೂನಿಯನ್ ಲೀಡರ್ ಅಂದ್ರೆ ಅನ್ಸರಿಲ್ಲ. ಊಟದ ವಿಚಾರ ಆಗಿರೋದ್ರಿಂದ ನಾವು ಈಗಲೂ ಹೇಳ್ತಾ ಇದೀವಿ, ಊಟದ ವಿಚಾರ ಆಗಿರೋದ್ರಿಂದ ರಾಷ್ಟ್ರೀಯ ಚೌಕಟ್ಟು ಒಳಗೆ ಅಧ್ಯಕ್ಷರೇ, ನಾನು ನೀವು ಹೇಳಿದ ಕ್ಲಿಯರು, ನೀವು ಸಂಬಂಧಪಟ್ಟವರು ಕಂಪ್ಲೇಂಟ್ ಕೊಡಿ ಅಂತಂದ್ರೆ ನಾನು ಕೊಟ್ಕೊಂಡೇ ಬರ್ತಿದ್ದೆ. ಊಟದ ವಿಚಾರ ಆಗಿರೋದ್ರಿಂದ ನಮ್ಮಲ್ಲೇ ಬಗೆಹರಿಬಹುದು ಅನ್ಕೊಂಡು ಕೊಡದೇ ಬಂದಿ ಅಷ್ಟೇ. ಸಂತೋಷದ ವಿಚಾರ ಸರ್, ಸಣ್ಣ ವಿಷಯಕ್ಕೆ ಬಂದಿದ್ದೀರಿ ಅಂದ್ರೆ ಸಂತೋಷದ ವಿಚಾರನೇ ಅನ್ನೋದಕ್ಕೆ ಬಂದಿದ್ದಾರೆ. ಇಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಯಾರ್ಯಾರಿಗೆ ಕಾನೂನು ಬಹಳ ಹೋರಾಟಗಾರ, ಕಾನೂನು ಬಹಳ ಚೆನ್ನಾಗಿ ಗೊತ್ತಿದೆ, ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದೆ. ಯಾಕಂದ್ರೆ ಕಂಪ್ನಿ ಊಟದ ವಿಚಾರದಲ್ಲಿ ಮಾನ ಮರ್ಯಾದೆ ಹೋಗ್ಬಾರ್ದು ನನಗೆ ಗೊತ್ತಿಲ್ಲ. ಮಾತಾಡೋದು ಬನ್ನಿ ಅಧ್ಯಕ್ಷರು, ಬನ್ನಿ ನಿಂತ್ಕೊಳ್ಳಿ. ನೀವು ನಾವು ಮಾಡೋದಲ್ಲ, ಅವರೇ ಮಾಡಲ್ಲ. ಒಬ್ರು ಕೊಡಿ, ಇಲ್ಲಿ ಇದು ಇಟ್ಕೊಳ್ಳಿ ಸಾಕು. ಮಾಡ್ತಾರೆ ಅವ್ರು ಮಾಡ್ಬೇಕಷ್ಟೇ. ಸರ್ ಇದು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಇವತ್ತು ಮೈಸೂರಿನ ಊಟಕಳ್ಳಿ ಹಲವು ಒಂದು ಕಂಪ್ನಿ ಹೆಸರು ತಗೊಳ್ಳಲ್ಲ. ಯಾಕೆಂತಂದರೆ ಹಲವಾರು ಕಾರ್ಖಾನೆಗಳಲ್ಲಿ ಏನು ಕಂಪ್ನಿ ಎಂಪ್ಲಾಯಿಗಳಿಗೆ ಒಂಥರ ಊಟ ಮತ್ತು ಹೊರಗುತ್ತಿಗೆದಾರ ಕಾರ್ಮಿಕರಿಗೆ ಒಂಥರ ಊಟದ ವ್ಯವಸ್ಥೆ ಮತ್ತು ಹಲವಾರು ಕ್ಯಾಂಟೀನ್ ಸಿಬ್ಬಂದಿಗಳ ಕಿರುಕುಳ ಇರ್ಬೋದು, ಮೇಲ್ಮಟ್ಟದ ಅಧಿಕಾರಿಗಳ ಕಿರುಕುಳ ಇರ್ಬೋದು, ಈ ಥರ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬಂದಾಗ ಇವತ್ತು ಕಂಪ್ನಿಗೆ ಬಂದಿದ್ವಿ. ಆ ಕಂಪ್ನಿಯಲ್ಲಿ ಮನವಿಯನ್ನು ಕೊಟ್ಟಿದ್ವಿ, ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಅದನ್ನು ಸರಿಪಡಿಸ್ಕೊತೀವಿ ಅಂತ ಹೇಳಿದರೆ ಭಾಳ ಸಂತೋಷ. ಅದ್ರ ಜೊತೆಗೆ ಇದೊಂದೇ ಕಾರ್ಖಾನೆ ಅಲ್ಲ, ಆ ಕಾರ್ಖಾನೆಗಳ ಹೆಸರು ಬೇಡ. ಯಾಕಂತಂದರೆ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅನ್ನ ತಿಂತಾ ಇದ್ದಾರೆ. ಮೈಸೂರಿನ ಹಲವು ಕೈಗಾರಿಕಾ ಪ್ರದೇಶಗಳಲ್ಲಿ ಗುತ್ತಿಗೆದಾರರಿಗೆ, ಯಾಕಂದರೆ ಲೇಬರ್ ಕಾಂಟ್ರಾಕ್ಟರ್ಗಳಿಗೆ ಒಂಥರ ಊಟ ಕೊಡ್ತಾರೆ, ಕಂಪ್ನಿ ಎಂಪ್ಲಾಯಿಗಳಿಗೆ ಒಂಥರ ಊಟ ಕೊಡ್ತಾರೆ, ಆಮೇಲೆ ಅವರವನ್ನೇ ಒಂಥರ ನೋಡ್ತಾರೆ, ಇವರನ್ನೇ ಒಂಥರ ನೋಡ್ತಾರೆ. ಈ ಥರ ತಾರತಮ್ಯ ಆಗ್ತಾ ಇರೋದನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಖಂಡಿತವಾಗಿ ಖಂಡಿಸ್ತದೆ. ದಯಮಾಡಿ ಆ ರೀತಿ, ಯಾಕೆಂತಂದರೆ ಕಾರ್ಮಿಕರನ್ನ ಬೆವರ ಶ್ರಮದಿಂದ ಮಾಲೀಕ ಇವತ್ತು ಭಾಳ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ, ಮೇಲ್ಮಟ್ಟದ ಅಧಿಕಾರಿಗಳು ಚೆನ್ನಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಇದನ್ನು ಬಿಟ್ಟು ಇವತ್ತು ಒಂದು ಕ್ಷುಲ್ಲಕ ಕಾರಣಕ್ಕೆ ಸಣ್ಣ ಪುಟ್ಟದಾಗಿ, ಯಾಕಂದರೆ ಒಂದು ಊಟ ವಿಚಾರ, ಒಂದು ಕಾಫಿ ಟೀ ವಿಚಾರ ತಾರತಮ್ಯ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಸಮಾನತೆಯ ಒಂದು ದೃಷ್ಟಿಯಿಂದ ಎಲ್ರಿಗೂ ಸರ್ವೇ ಜನ ಸುಖಿನ ಭವತ್ತು ಅನ್ನೋಂಗೆ ಎಲ್ರಿಗೂ ಸಮಬಾಳು, ಎಲ್ರಿಗೂ ಸಮಾನವಾಗಿ ಒಂದು ಅಧಿಕಾರವನ್ನು, ಒಂದು ಊಟದ ವ್ಯವಸ್ಥೆ ಸಿಗಬೇಕು, ಆಮೇಲೆ ಗೌರವ ಎಲ್ಲರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಕಂಪ್ನಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಮನವಿಯನ್ನು ಕೊಟ್ಟಿದೆ. ಅದಕ್ಕೆ ಸ್ಪಂದಿಸಿದರೆ ಇನ್ನು ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ತಾಲೂಕಿನ ಯಾವುದೇ ಕಾರ್ಖಾನೆಗಳು ಈ ರೀತಿ ವ್ಯವಸ್ಥೆಗಳಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಯಾಕಂತಂದರೆ ಕಾರ್ಮಿಕರ ಬೆವರ ಹನಿಯಿಂದನೇ ಇವತ್ತು ಕಾರ್ಖಾನೆ ಮಾಲೀಕರು ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಾ ಇರೋದು. ಅವರಿಗೆ ಅನ್ಯಾಯವಾದರೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಅಂದರೆ ಆಮೇಲೆ ಬೇರೆ ಯಾವ್ದಾರ ಒಂದು ವಿಚಾರಗಳಿದ್ರು ನಾವು ಒಂದು ಸ್ವಲ್ಪ ಕಾರ್ಖಾನೆ ಅಂದಾಗ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತೆ ಅಂತ ಸಹಿಸ್ಕೋಬೋದು. ಆದರೆ ಊಟದ ವಿಚಾರದಲ್ಲಿ ತಾರತಮ್ಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ವಿಚಾರದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳಿದ್ದಾರೆ.
ಆದರೂ ಸ್ಪಂದಿಸಿದ್ರೆ ಭಾಳ ಸಂತೋಷ. ಮತ್ತು ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನೋದು ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ.